ನಮಸ್ತೆ ಫ್ರೆಂಡ್ಸ್, ಅಕ್ಷಯ ಪಾತ್ರೆ ಅಡುಗೆ ಮನೆಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಬಸಳೆ ಸೊಪ್ಪಿನಿಂದ ಅದು ತುಂಬಾ ಕಬ್ಬಿಣಾಂಶ ಹೊಂದಿರುವಂತ ಸೊಪ್ಪು, ಹಾಗಾಗಿ ಅದರಿಂದ ಒಂದು ಪಲ್ಯ ಮಾಡ್ತಾ ಇದ್ದೇನೆ. ಕುಚಲಕ್ಕಿ ಗಂಜಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರ್ತದೆ. ಸೊಪ್ಪು ಜಾಸ್ತಿ ಬಳಕೆ ಮಾಡ್ಲಿಕ್ಕೆ ಆಗ್ತದೆ, ಹಾಗಾಗಿ ಅದನ್ನು ಪಲ್ಯ ಮಾಡ್ತಾ ಇದ್ದೇನೆ. ಪಲ್ಯ ಮಾಡುವ ವಿಧಾನವನ್ನು ನೋಡ್ಕೊಳ್ಳಿ. ಬಸಳೆ ಸೊಪ್ಪು ಬೇಗ ಬೇಯ್ತದಲ್ಲ, ಹಾಗಾಗಿ ನಾವು ಪಲ್ಯಕ್ಕೆ ಉಪಯೋಗಿಸುವಾಗ ಸೊಪ್ಪನ್ನು ಬೇರೆ ಮತ್ತೆ ದಂಡನ್ನು ಬೇರೆ ಅಂತ ಬೇಯಿಸ್ಕೊಳ್ಬಹುದು. ದಂಡು ನಿಧಾನವಾಗಿ ಬೇಯ್ತದೆ, ಹಾಗೆ ಸೊಪ್ಪು ಬಿಡಿಸ್ಕೊಂಡು ಇದರ ದಂಡಿದೆಯಲ್ಲ ಇದನ್ನ ಕಟ್ ಮಾಡಿ ಮೊದಲು ಸ್ವಲ್ಪ ಹಾಫ್ ಕುಕ್ ಮಾಡ್ಕೊಳ್ಬೇಕು. ಅರ್ಧ ಬೇಯಿಸ್ಕೊಂಡ್ರೆ ಸಾಕು. ನಾನು ದಂಡನ್ನು ಕಟ್ ಮಾಡಿ ಈ ತರ ಒಂದು ಪಾತ್ರೆಗೆ ಹಾಕಿ ಇದನ್ನು ಬೇಯಿಸ್ಕೊಳ್ತೇನೆ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ತೇನೆ. ನಾನು ಸಾಮಾನ್ಯವಾಗಿ ಎಳೆದಾದಂತ ಈ ಭಾಗ ಇದೆಯಲ್ಲ, ಮೇಲ್ಭಾಗ ದಂಡು, ಅದನ್ನಷ್ಟೇ ಬೆಳೆಸ್ತೇನೆ. ಈ ಸೊಪ್ಪನ್ನು ಆಮೇಲೆ ಒಗ್ಗರಣೆಗೆ ಹಾಕುದು. ಇದನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಆಮೇಲೆ ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕು. ಹದವಾಗಿ ಬೇಯಿಸಿದ್ರೆ ಸಾಕು. ಸ್ವಲ್ಪ ಕಲ್ಲುಪ್ಪು ಹಾಕಿ ಇದನ್ನ ಬೇಯಿಸ್ಕೊಳ್ಬೇಕು. ಬಸಳೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಜೊತೆಗೆ ನಾವು ಒಂದು ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇವೆ ಇಲ್ಲಿ. ಈರುಳ್ಳಿ ಪರಿಮಳಕ್ಕಾಗಿ ಒಂದು ಉಪಯೋಗ ಮಾಡ್ತಾ ಇದ್ದೇವೆ. ದೊಡ್ಡದಾಗಿ ಹೆಚ್ಚಿಕೊಳ್ಬಹುದು. ಈ ತರ ಉದ್ದುದ್ದಕ್ಕೆ ಹೆಚ್ಕೊಳ್ಬಹುದು. ಇದನ್ನು ಸ್ವಲ್ಪ ಬಸಳೆಯನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ತೇನೆ. ಪರಿಮಳಕ್ಕಷ್ಟೇ ಹಾಕೊಳ್ಳುದು. ಬೇಡ ಅನ್ನೋರು ಈರುಳ್ಳಿ ಬಳಸದೆ ಕೂಡ ಮಾಡಬಹುದು. ಇದನ್ನು ಕೂಡ ಸಣ್ಣದಾಗಿ ಹೆಚ್ಕೊಳ್ಬೇಕು ಬಸಳೆಯನ್ನು. ಹಸಿರಾದ ಈ ಸೊಪ್ಪು ಭಾರಿ ಒಳ್ಳೇದು ಆರೋಗ್ಯಕ್ಕೆ, ಹಾಗಾಗಿ ಇದನ್ನು ಆದಷ್ಟು ಬಳಸಿದ್ರೆ ಒಳ್ಳೇದು. ನಾವು ಅಡಿಗೆಗೆ ಸೊಪ್ಪು ತರಕಾರಿಗಳನ್ನ ಹೆಚ್ಚು ಬಳಸಿ ಅಂತ ಹೇಳ್ತಾರೆ, ಹಾಗೆ ಬಸಳೆ ಸೊಪ್ಪು ಅದರಲ್ಲಿ ಒಂದು. ಈಗ ಇದನ್ನು ಒಗ್ಗರಣೆಗೆ ಹಾಕೊಳ್ಬೇಕು. ಪಾತ್ರೆ ಬಿಸಿ ಮಾಡಿಕೊಂಡು ಒಗ್ಗರಣೆ ಹಾಕೊಳ್ತಾ ಇದ್ದೇನೆ. ಸಾಸಿವೆ ಮೆಣಸು ಒಗ್ಗರಣೆ ಸಾಕು. ಈರುಳ್ಳಿ ಹಾಕ್ತಾ ಇದ್ದೇನೆ. ಜೊತೆಗೆ ಸೊಪ್ಪನ್ನು ಕೂಡ ಹಾಕೊಳ್ಬಹುದು. ಜೊತೆಗೆ ಒಂದು ಸ್ವಲ್ಪ ಉಪ್ಪು, ಆಗ ಗಂಡು ಬೇಯಿಸುವಾಗ ಕೂಡ ನಾನು ಉಪ್ಪು ಹಾಕೊಂಡಿದ್ದೇನೆ, ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಅಚ್ಚ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಇದಕ್ಕೆ ಖಾರಕ್ಕೆ, ಸೊಪ್ಪಾದ ಕಾರಣ, ಬಸಳೆ ಸೊಪ್ಪಾದ ಕಾರಣ ಖಾರ ಪುಡಿ ಸ್ವಲ್ಪ ಜಾಸ್ತಿ. ಆಮೇಲೆ ಅರಸಿನ ಪುಡಿ, ಎರಡೇ ಬಗೆ, ಬೇರೆ ಏನಿಲ್ಲ. ಇದನ್ನು ಹಾಕಿ ಚೆನ್ನಾಗಿ ಮಗುಚಿ ನಾವು ಅರ್ಧ ಬೇಯಿಸಿಟ್ಕೊಂಡಂತ ದಂಡು ಇದೆಯಲ್ಲ ಇದನ್ನು ಕೂಡ ಸೇರಿಸ್ತೇನೆ. ಇದನ್ನು ಹಾಕೊಳ್ತೇನೆ. ಸ್ವಲ್ಪ ನೀರು ಸಾಕು, ಸೊಪ್ಪಲ್ಲಿ ನೀರಿರುವ ಕಾರಣ ಸ್ವಲ್ಪ ನೀರು ಸಾಕು. ಹಾಕಿ ಮುಚ್ಚಿಟ್ಟು ಬೇಯಿಸಿದ್ರೆ ಆಯ್ತು ಅಷ್ಟೆ. ಸೊಪ್ಪು ಬೇಗನೆ ಬೇಯ್ತದೆ. ದಂಡನ್ನು ನಾವು ಆಗ್ಲೇ ಬೇಯಿಸ್ಕೊಂಡಿದ್ದೇವೆ, ಹಾಗಾಗಿ ಇದು ಬೇಗ ಬೆಂದು ಬಿಡ್ತದೆ. ಬೇಕಾದ್ರೆ ಒಂದು ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಬಹುದು. ನಾನು ಬೆಲ್ಲ ಬಳಸ್ತಾ ಇಲ್ಲ. ಕೊನೆಯದಾಗಿ ಕಾಯಿ ತುರಿ ಸೇರಿಸಿದ್ರೆ ಬಸಳೆ ಸೊಪ್ಪಿನ ಪಲ್ಯ ರೆಡಿ ಆಯ್ತು. ಇದು ಸ್ವಲ್ಪ ರಸ ಈ ತರ ನೀರಿನ ಅಂಶ ಇದ್ರೆ ಒಳ್ಳೇದು. ಬೇರೆ ಪಲ್ಯದ ಹಾಗೆ ಡ್ರೈ ಬೇಕಂತಿಲ್ಲ. ಇದು ಗಂಜಿಗೆ ಬಿಸಿ ಬಿಸಿ ಅನ್ನಕ್ಕೆಲ್ಲ ಚೆನ್ನಾಗಿರ್ತದೆ.